ಭಾರತದ ಅತಿದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿದ್ರೆ ಅದು ನೀಟ್. 23 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಫೋಟೋನಲ್ಲಿ ಫ್ಯಾನ್ ಗಳಿಗೆ ನೆಟ್ ಗಳನ್ನ ಹಾಕಿದ್ದಾರೆ ಮಕ್ಕಳು ಅಂತ ಹೇಳಿ. ನಾನು ಡಾಕ್ಟರ್ ಆಗ್ಬೋದು ಅಂತ ಹೇಳಿ ಕನ್ಸ್ಕೊಂಡು ಎಕ್ಸಾಮ್ ಮುಗಿದ ತಕ್ಷಣ ರಿಲ್ಯಾಕ್ಸ್ ಆಗಿ ಮನೆಯಲ್ಲಿ ಒಂದೊತ್ತು ಒಳ್ಳೆ ಊಟ ಮಾಡಿ ಮಲಗಿದವರಿಗೆ ಮತ್ತೆ ನೀವು ಎಕ್ಸಾಮ್ ಬರೀರಿ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ ಸರ್? ಇವತ್ತು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಮಾಫಿಯಾ ಅನ್ನೋದಿದು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡಿರ್ತಕ್ಕಂಥದಕ್ಕೆ ಯಾರು ಹೊಣೆ? ಕಂಪ್ಲೀಟ್ಲಿ ಶಿಕ್ಷಣನ ಕಾರ್ಪೊರೇಟೈಸ್ ಮಾಡುವಂತ ಹುನ್ನಾರ ಇದು. ಇದೊಂಥರ ಖಾಸಗಿ ಮಾಫಿಯಾ ಅನ್ನೋದು ಎಲ್ರಿಗೂ ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು. ಪಕ್ಷ ಅಂತ ಮಾತಾಡೋದ್ ಬಿಡಿ. ಈ ವಿಷಯದಲ್ಲಿ, ನೀಟ್ ವಿಷಯದಲ್ಲಿ, NTA ವಿಷಯದಲ್ಲಿ ಇದಕ್ಕೆ ಸೆಕ್ಯೂರಿಟಿ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್. ಇದು ದೇಶದ ಅತಿದೊಡ್ಡ ಸ್ಕ್ಯಾಮ್, ದೇಶದ ಅತಿದೊಡ್ಡ ಚೀಟಿಂಗ್. ಇಡೀ ದೇಶ ನಡೆಸ್ತಾರೆ ಸರ್ಕಾರ, ಈ ರಾಜ್ಯ ನಡೆಸ್ತಾರೆ. ಯಾಕೊಂದು ಎಕ್ಸಾಮ್ ನಡೆಸೋದಕ್ಕಾಗಲ್ಲ? ಟೆಲಿಗ್ರಾಮ್ ಅಂತ ಆಪ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಅಂತ ಆಪ್ಗಳಲ್ಲಿ ಪೇಪರ್ ಬಿಡೋ ಅಷ್ಟು ಮುಂದೆ ಇದ್ದಾರೆ NTA. ಪ್ರತಿ ಹಂತದಲ್ಲೂ ನಾವು ಟ್ರಾನ್ಸ್ಪರೆಂಟ್ ಹೋರಾಡ್ಬೇಕು ಅಂದ್ರೆ ನಿಮ್ಮ ಹೊಣೆಗಾರಿಕೆ ಏನು? ನೀವೇನ್ ಮಾಡ್ತಿದ್ದೀರಾ? ನೀಟ್ ಪರೀಕ್ಷೆನ ಯಾರ ಲೀಕ್ ಮಾಡಿದಾರಲ್ಲ ಅವ್ರ ಗಲ್ಲು ಶಿಕ್ಷೆ ಹಾಕಿ. ಬಡವ್ರಿಗೊಂದ್ ರೀತಿಯಾದ ಎಜುಕೇಶನ್ ಸಿಗ್ತೈತೆ, ಮತ್ತೆ ಶ್ರೀಮಂತರಿಗೊಂದ್ ರೀತಿಯಾದ ಎಜುಕೇಶನ್ ಸಿಗ್ತೈತೆ. ಅಂತ ಸಿಸ್ಟಮ್ ಅಲ್ಲಿ ಎಲ್ಲಾನು ಕರಪ್ಷನ್ ಹೆಸರು ಆಗ್ತಿದೆ. ದುಡ್ಡಿರೋರ್ಗ್ ಮಾತ್ರನೇ ಎಲ್ಲ ಸಿಗ್ತೈತೆ ಅಲ್ಲಿ. ವಿದ್ಯಾರ್ಥಿಗಳು ಇವತ್ತು ಯಾವುದೇ ರಾಜಕೀಯ ಪಕ್ಷದವರು ಹೋಗಿ ಇವತ್ತು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿಲ್ಲ. ವಿದ್ಯಾರ್ಥಿಗಳೇ ಹೋಗ್ಬಿಟ್ಟು ಕಮಿಷನರ್ಗೆ ಲೆಟರ್ ಕೊಟ್ಟಿರೋದು ರಾಜಸ್ಥಾನದಲ್ಲಿ ಇವತ್ತು.